ಮಾನವನನ್ನ ಪ್ರೀತಿಸಲಿಲ್ಲ. ಸೊ ಅದು ಇಂಪಾರ್ಟೆಂಟ್. ಸೊ ನಮ್ಮನ್ನು ನಾವು ಉನ್ನತೀಕರಣಗೊಳಿಸಬೇಕು. ಅದಕ್ಕೆ ಹೇಳ್ತಾರೆ ಮನುಷ್ಯತ್ವ. ನಾವು ಉನ್ನತೀಕರಣಗೊಳ್ಳಬೇಕು, ನಮ್ಮನ್ನ ನಾವು ಮೇಲ್ಮಟ್ಟಕ್ಕೆ ಕರೆದುಕೊಂಡು ಹೋಗ್ಬೇಕು, ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು. ನೋಡಿ, ಎಲ್ಲ ಪ್ರಶ್ನೆ ಅಷ್ಟೇ. ಯಾರೇ ಉಪನ್ಯಾಸಕರು ಬರಲಿ, ಯಾರೇ ಸಾಧುಗಳು ಬರಲಿ, ಯಾರೇ ಮಹಾಪುರುಷರು ಬರಲಿ, ನೀವು ಹಣ ಗಳಿಸಿ ಅಂತ ಯಾರು ಹೇಳಲ್ಲ, ಹಣ ಬೇಡ ಅಂತ ಯಾರು ಹೇಳಿಲ್ಲ. ಹಣ ನಮಗೆ ಬೇಕು, ವಿದ್ಯೆ ಬೇಡ ಅಂತ ಹೇಳಿಲ್ಲ. ಯಾವುದು ಜಗತ್ತಿನಲ್ಲಿ ಯಾವುದು ಅನುಭವಿಸ್ಬೇಕು ಅಂತ ಹೇಳಿ. ಅದಕ್ಕೆ ನಮಗೆ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ನಮಗೆ ಯೋಚನೆ ಮಾಡಿ ನಮಗೆ ಜೀವನದ ಒಂದು ಆದರ್ಶವನ್ನು ಕೊಟ್ಟಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅರ್ಥ ಕಾಮಗಳನ್ನು ಅನುಭವಿಸಿ. ಅರ್ಥ ಕಾಮ ಅಂದ್ರೆ ಸಂಸಾರ ಅಂತ ಅರ್ಥ. ನಮಗೆ ಆಸೆ ಆಕಾಂಕ್ಷೆಗಳು ಬೇಕು. ಯಾರಿಗೂ ಕೂಡ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ನೀವು ಜೀವನ ಮಾಡಿ ಅಂತ ಯಾರು ಹೇಳಲ್ಲ. ಅದಕ್ಕೆ ಯಾಗ ಯಜ್ಞಾದಿಗಳನ್ನೆಲ್ಲ ಹೇಳಿದ್ರೆ ವೇದದಲ್ಲಿ ಎಷ್ಟು ಯಜ್ಞ ಅಂತ ಅದೆಲ್ಲ ಹೋದ್ಮೇಲೆ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ. ನಾವೇನು ವಿಷ್ಣು ಸಹಸ್ರನಾಮದ ಫಲಶ್ರುತಿನಲ್ಲಿ ಏನೇನೆಲ್ಲ ಹೇಳಿದ್ದಾರೆ. ಲಲಿತ ಸಹಸ್ರನಾಮ ಓದಿ ಅದರ ಫಲಶ್ರುತಿನಲ್ಲಿ ನೀವು ಇಷ್ಟು ಸತಿ ಹೇಳಿದಾಗುತ್ತೆ. ಅದನ್ನೆಲ್ಲ ಪಡ್ಕೊಳ್ಳಿ, ನೋ ಪ್ರಾಬ್ಲಮ್. ಅದನ್ನೆಲ್ಲ ಅನುಭವಿಸಿ, ತೊಂದರೆ ಇಲ್ಲ. ಆದರೆ ಅದನ್ನ ಧರ್ಮದ ಆಧಾರದಲ್ಲಿ ಅನುಭವಿಸುವುದನ್ನ ಕಲೀಲಿ. ಅದನ್ನ ನಿಗ್ರಹ ಮಾಡಿಕೊಂಡು ಅನುಭವಿಸಿ. ಯಾವುದೋ ಒಂದು ನಿಯಮಕ್ಕೆ ಒಳಪಟ್ಟು ನೀವು ಅದನ್ನು ಅನುಭವಿಸಿದರೆ ನಿಮ್ಮ ಜೀವನ ಉನ್ನತೀಕರಣಗೊಳ್ಳುತ್ತೆ. ನೀವು ಸಂಸಾರದಿಂದ ನಿಧಾನಕ್ಕೆ ಬೆಳೆದು ಬೆಳೆದು ಮೋಕ್ಷದ ಕಡೆ ಹೋಗ್ತೀರಿ.